ಸಮಸ್ತ ಕನ್ನಡ ನಾಡಿನ ಜನತೆಗೆ ಅಮೃತ ಮಾಡುವ ನಮಸ್ಕಾರಗಳು. ಅಮೃತ ಸವಿರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನವರಾತ್ರಿ 2ನೇ ದಿನ ಆದ ಬ್ರಹ್ಮಚಾರಿಣಿ ದೇವಿ ಹಾಗೂ 3ನೇ ದಿನವಾದ ಚಂದ್ರಘಂಟ ದೇವಿ, ಈ 2 ಪ್ರಸಾದಗಳನ್ನು ನಮ್ಮ ಇವತ್ತು ಮಾಡಿ ತೋರಿಸ್ತಿದ್ದೀನಿ. ಅವೆರಡು ಪ್ರಸಾದನ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. 2 ಪ್ರಸಾದ ಒಂದರಲ್ಲೇ ತೋರಿಸ್ತಿದ್ದೀನಿ ಒಂದು ವಿಡಿಯೋದಲ್ಲಿ. ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಫಸ್ಟಿಗೆ ನೋಡಿ, ನಾನಿಲ್ಲಿ ಸಕ್ಕರೆ ಪೊಂಗಲ್ ಮಾಡ್ತಾಯಿದ್ದೀನಿ ರೀ. ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆ ಪೊಂಗಲ್ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಸಕ್ಕರೆದಿಂದ ಯಾವುದಾದ್ರೂ ಒಂದು ಸ್ವೀಟ್ ಮಾಡ್ಬೋದು, ಯಾವುದಾದ್ರೂ ಮಾಡ್ಬೋದು. ಹಾಗಾಗಿ ನಾನಿವತ್ತು ಸಕ್ಕರೆದಿಂದ ನಾನು ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ ರೀ. ಅದಕ್ಕಾಗಿ ನಾನು ಒಂದು ಕುಕ್ಕರ್ ತೊಗೊಂಡಿದ್ದೀನಿ ನೋಡಿರಿ. ಒಂದು ಅರ್ಧ ಗ್ಲಾಸಷ್ಟು ಹೆಸರುಬೇಳೆ ತೊಗೊಂಡಿದ್ದೀನಿ, ಒಂದು ಅರ್ಧ ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ನೋಡಿ. ಇವೆರಡನ್ನು ಒಲೆ ಮೇಲೆ ಇಡ್ತಾಯಿದ್ದೀನಿ. ಒಲೆ ಹಚ್ಚಿದ್ದೀನಿ, ಒಲೆ ಮೇಲೆ ಇಡ್ತಾಯಿದ್ದೀನಿ ನೋಡಿರಿ. ಒಣವೇ ಸ್ವಲ್ಪ ಹಂಗೆ ಏನೋ ಇನ್ನೂ ತೊಳಿಬಾರ್ದು, ಹಂಗೆ ಸ್ವಲ್ಪ ಒಣ ಡ್ರೈ ಆಗಿ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿರಿ. ಅಕ್ಕಿನೂ ಮತ್ತು ಹೆಸರುಬೇಳೆ ಎರಡನ್ನೂ 1-2 ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ. ಅದಕ್ಕೆ ನೋಡಿರಿ, ಸ್ವಲ್ಪ ಅದು ತಣ್ಣಗಾದ್ಮೇಲೆ 2-3 ಸಾರಿ ಚೆನ್ನಾಗಿ ತೊಳ್ಕೊಬೇಕು ಅದನ್ನು. ಅಕ್ಕಿನೂ ಮತ್ತು ಹೆಸರುಬೇಳೆ ಸ್ವಲ್ಪ ಡಸ್ಟ್ ಇರ್ತದೆ ಅಂತೇಳಿ ಸಂಗೆ ಡ್ರೈ ಹುರ್ಕೊಂಡಿದ್ನಲ್ಲ, ಹಂಗಾಗಿ 2-3 ಸಾರಿ ನೀರಾಗಿ ತೊಳ್ಕೊಂಡಿದ್ದೀನಿ ನೋಡಿರಿ. ಇವಾಗ ಕುಕ್ಕರಿಗೆ ಅರ್ಧ ಗ್ಲಾಸ್ ಹೆಸರುಬೇಳೆ, ಅರ್ಧ ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ವ, ಇವಾಗ 2.5 ಗ್ಲಾಸಷ್ಟು ನೀರು ಹಾಕಿ 2-3 ವಿಜಿಲ್ ಬರೆಸ್ತಾ ಇದ್ದೀನಿ ನೋಡಿರಿ. 2-3 ವಿಜಿಲ್ ಬಂದರೆ ಸಾಕಾಗುತ್ತೆ ನೋಡಿರಿ. 2-3 ವಿಜಿಲ್ ಬಂದಿದೆ, ಇಷ್ಟ ಆಗಿದೆ ನೋಡಿ. ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಡು ನೋಡಿ, ಈ ಥರ ಬಂದಿದೆ. ಅದನ್ನು ಸ್ವಲ್ಪ ಹಂಗೆ ಅಲ್ಲೇ ಸ್ಪೂನಿಂದನೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಬೇಕ್ರಿ. ಎಲ್ಲ ಸ್ವಲ್ಪ ಎಲ್ಲ ಮೆತ್ತಗಾಗಂತಾರೆ ಚೌಟಿಂದ ಸ್ವಲ್ಪ ಹಿಂಗೆ ಮಾಡಿದೆ ಎಲ್ಲ ಸ್ಮ್ಯಾಶ್ ಆಗುತ್ತೆ. ಈ ಥರ ಹಂಗೆ ಮಾಡಿದ್ಮೇಲೆ 1 ಗ್ಲಾಸಷ್ಟು ನಾನು ಹಾಲು ಹಾಕ್ತಾಯಿದ್ದೀನಿ ನೋಡಿ. ಇವಾಗ 1 ಗ್ಲಾಸ್ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ದೇವಿಗೆ, ಬ್ರಹ್ಮಚಾರಿಣಿ ದೇವಿಗೆ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಹಾಕೊಬೋದು. ನಾನು ಸ್ವಲ್ಪ ಜಾಸ್ತಿ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಎಲ್ಲದೂ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಚೆನ್ನಾಗಿ. ಬ್ರಹ್ಮಚಾರಿಣಿ ದೇವಿಗೆ ಸಕ್ಕರೆದಿಂದ ಮಾಡಿರುವಂಥ ಯಾವುದೇ ಸ್ವೀಟ್ ಆದರೂ ಕೂಡ ತುಂಬ ಇಷ್ಟ ದೇವಿಗೆ. ಹಾಗಾಗಿ ನೀವು ಸಕ್ಕರೆ ಪೊಂಗಲ್ ಮಾಡ್ತಾಯಿದ್ದೀನಿ ನಾನು ಇವತ್ತು. ಸ್ವೀಟ್ ಸಕ್ಕರೆ ಪೊಂಗಲ್ ಮಾಡ್ತಾಯಿದ್ದೀನಿ. ನೀವು ಮಾಡೋಕ್ಕಾಗಲ್ಲ ಅಂದರೂ ಕೂಡ ಸಕ್ಕರೆ ಕೂಡ ನೈವೇದ್ಯವಾಗಿ ಇಡ್ಬೋದು ರೀ ನೀವು. ಇಲ್ಲ ಬೆಲ್ಲ ಕೂಡ ನೈವೇದ್ಯ ಮಾಡ್ಬೋದು. ಸಕ್ಕರೆ ಪೊಂಗಲ್ ತುಂಬಾ ಇಷ್ಟ ದೇವಿಗೆ. ಹಾಗಾಗಿ ಬ್ರಹ್ಮಚಾರಿಣಿ ಅಮ್ಮನವರಿಗೆ ಇವತ್ತು ನಾನು ಸಕ್ಕರೆ ಪೊಂಗಲ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಇದು ಸಕ್ಕರೆ ಪೊಂಗಲ್ ನಾವು ನೋಡಿ ಸ್ವಲ್ಪ ಏಲಕ್ಕಿ ಕೂಡ ಹಾಕ್ತಾಯಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಹಸಿ ಕೊಬ್ಬರಿ ತುರಿ ಕೂಡ ಹಾಕ್ತಾಯಿದ್ದೀನಿ ನೋಡಿ. ಸ್ವಲ್ಪ ಯಾಕಂದರೆ ಇದು ಗಟ್ಟಿಗಾಗ್ಬಿಡುತ್ತೆ, ಬೇಗ ಸಕ್ಕರೆ ಹಾಕಿರ್ತೀವಲ್ವ. ಎಷ್ಟು ತೆಳ್ಳಗೆ ಮಾಡ್ಕೊಂತು ಅಷ್ಟು ಸಿಹಿ ಪೊಂಗಲ್ ಚೆನ್ನಾಗಿ ಬರುತ್ತೆ. ಭಾಳ ಹೊತ್ತು ಕುದಿಸಿದ್ರೆ ಗಟ್ಟಿ ಆಗಿಬಿಡುತ್ತೆ. ಹಂಗಾಗಿ ಸ್ವಲ್ಪ ಹೊತ್ತು ಕುದಿಸಿದ್ರೆ ಸಾಕು, 1-2 ನಿಮಿಷ ಕುದಿಸಿದ್ರೆ ಸಾಕಾಗುತ್ತೆ ರೀ. ಈಗ ನೋಡಿರಿ, ಅದು ಒಂದು ಸೈಡ್ ಇಟ್ಟಿದ್ದೀನಿ. ಒಂದು ಸಣ್ಣ ಫ್ರೈ ಪ್ಯಾನ್ ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ ಡ್ರೈ ಫ್ರೂಟ್ಸ್ ಹುರ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹುರ್ಕೊತಾ ಇದ್ದೀನಿ. ನಿಮಗೆ ಬೇಕಾದ್ರೆ ಯಾವುದಾದ್ರೂ ಇನ್ನೂ ಬೇರೆ ಡ್ರೈ ಫ್ರೂಟ್ಸ್ ಇದ್ರೂ ಕೂಡ ಹುರ್ಕೊಬೋದು. ನಾನು ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ, ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ ನೋಡಿರಿ. ನಿಮ್ಗೆ ಯಾವುದು ಇರುತ್ತೋ ಅದು ಬೇಕಾದರೆ ಸೇರಿಸ್ಕೊಬೋದು. ನಾನು ಇಲ್ಲಿ ಗೋಡಂಬಿ ದ್ರಾಕ್ಷಿ ತೊಗೊಂಡು ಫ್ರೈ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ಅಮ್ಮನವರಿಗೆ ಇದು ತುಂಬ ಇಷ್ಟ ರೀ ಸಕ್ಕರೆ ಪೊಂಗಲ್ ಅಂದ್ರೆ. ಹಂಗಾಗಿ ನಾನು ಸಕ್ಕರೆಯಿಂದ ಇವತ್ತು ಪೊಂಗಲ್ ಮಾಡಿ ನಿಮಗೆ ತೋರಿಸ್ತಾಯಿದ್ದೀನಿ ನೋಡಿರಿ. ಒಂದು ಸ್ವಲ್ಪ ಹಸುವಿನಿಂದ ಮಾಡಿರುವಂಥ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಹಸುವಿನ ತುಪ್ಪ ಹಾಕ್ತಾಯಿದ್ದೀನಿ. ಹಸುವಿನ ತುಪ್ಪ ಅಂದರೆ ತುಂಬ ಇಷ್ಟ ದೇವಿಗೆ. ಹಂಗಾಗಿ ನೋಡಿ, ಸ್ಟವ್ ಆಫ್ ಮಾಡಿದ್ದೀನಿ. ಒಂದು ಬಟ್ಟೆಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಬ್ರಹ್ಮಚಾರಿಣಿ ಅಮ್ಮನವರಿಗೆ ಸಕ್ಕರೆಯಿಂದ ಮಾಡಿರುವಂಥ ಸ್ವೀಟ್ ಪೊಂಗಲ್ ರೆಡಿಯಾಗಿದೆ ನೋಡಿರಿ. ದೇವಿ ತುಂಬ ಇಷ್ಟ ರೀ. ನಿಮಗೆ ಮನೆ ಮಾಡೋಕ್ಕಾಗಲ್ಲ, ನಮಗೆ ಟೈಮ್ ಇಲ್ಲ ಅಂದ್ರೆ ಸಕ್ಕರೆ ಕೂಡ ನೈವೇದ್ಯ ಮಾಡ್ಬೋದು ದೇವಿಗೆ ನೋಡಿ. ಒಂದು ಬೌಲಿಗೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ಬ್ರಹ್ಮಚಾರಿಣಿ ಅಮ್ಮನವರಿಗೆ ಸಕ್ಕರೆಯಿಂದ ಮಾಡಿದ ಪೊಂಗಲ್ ರೆಡಿಯಾಗಿದೆ. ಈಗ ನೋಡಿರಿ, ನವರಾತ್ರಿ 3ನೇ ದಿನವಾದ ಚಂದ್ರಘಂಟ ದೇವಿಗೆ ಮಾಡುವಂಥ ಪ್ರಸಾದ. ಇಲ್ಲಿ ನಾನು ಹಾಲಿನಿಂದ ಯಾವುದಾದ್ರೂ ಪ್ರಸಾದ ಮಾಡ್ಬೋದು. ಇವತ್ತು ನಾನು ಹೆಸರುಬೇಳೆ ಬಳಸಿ ನಾನು ಹಾಲಿನಿಂದ ಒಂದು ಖೀರ್ ಮಾಡ್ತಾಯಿದ್ದೀನಿ ನೋಡಿ. ಒಂದು ಅರ್ಧ ಗ್ಲಾಸಷ್ಟು ನಾನು ಹೆಸರುಬೇಳೆ ತೊಗೊಂಡಿದ್ದೀನಿ. ಹಂಗೆ ಸಣ್ಣ ಉರಿಯಲ್ಲಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಹುರ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕ್ರಿ. ಹುರ್ಕೊಂಡ್ರೆ ಪಾಯಸ ಚೆನ್ನಾಗಾಗ್ತದೆ ಅಂತೇಳಿ ನಾನು ಇಲ್ಲಿ ಹುರ್ಕೊಂಡು ತೊಳ್ಕೊಂಡು ಇವಾಗ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು ಕುಕ್ಕರ್ನಲ್ಲಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುಕ್ಕರಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಇವಾಗ ನೋಡಿರಿ, ಒಂದು ಅರ್ಧ ಬಟ್ಟೆ ನಾನು ಹೆಸರುಬೇಳೆ ಹುರ್ಕೊಂಡು ತಗೊಂಡಿದ್ನಲ್ರಿ, ಇಲ್ಲಿ 2.5 ಗ್ಲಾಸಷ್ಟು ನೀರು ಹಾಕಿದ್ದೀನಿ ನೋಡಿರಿ. ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ 2-3 ವಿಜಿಲ್ ಬಂದರೆ ಸಾಕ್ರಿ. ಯಾಕಂದ್ರೆ ಸಾಫ್ಟಾಗಿ ಬೇಯಬೇಕಲ್ವ, ಹಂಗಾಗಿ 2-3 ವಿಜಿಲ್ ಬಂದರೆ ಸಾಕಾಗ್ತತಿ ನೋಡಿರಿ. ಇನ್ನು ಸ್ವಲ್ಪ ಬೇಳೆ ಬೇಕಂದ್ರೂ ಕೂಡ 1-2 ವಿಜಿಲ್ ಬಂದರೆ ಸಾಕ್ರಿ. ಅದನ್ನೇ ಸ್ವಲ್ಪ ಒಂದು ಸ್ಪೂನಿಂದ ಸ್ವಲ್ಪ ಹಿಂಗೆ ಸ್ಮ್ಯಾಶ್ ಮಾಡಿದ್ರೆ ಚೆನ್ನಾಗಾಗ್ತದೆ ನೋಡಿರಿ ಹೆಸರುಬೇಳೆ ಪಾಯಸ. ನಾನಿಲ್ಲಿ ಹೆಸರುಬೇಳೆ ಬಳಸಿ ನಾನು ಇವತ್ತು ಹಾಲಿನಿಂದ ಮಾಡುವಂಥ ಚಂದ್ರಘಂಟ ದೇವಿಗೆ ನಾನು ಹೆಸರುಬೇಳೆ ಖೀರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ.
ಇವಾಗ ನಾನು ಅದು ಸ್ವಲ್ಪ ಬೆಲ್ಲ ಕುಟ್ಟಿಟ್ಕೊಂಡಿದ್ದೀನಿ, ಅದು ಎಷ್ಟು ಹಿಡಿಸುತ್ತೆ ನೋಡಿಬಿಟ್ಟು ಹಾಕ್ಕೊಳ್ರಿ ಬೆಲ್ಲನ. ಇಷ್ಟೇ ಅಂತೇನಿಲ್ಲ, ಅದು ಎಷ್ಟು ಸ್ವಲ್ಪ ಹಿಡಿಸುತ್ತೆ ನೋಡಿಬಿಟ್ಟು ಸ್ವಲ್ಪ ಅಳತೆಯಲ್ಲಿ ನೋಡ್ಕೊಂಡು ಹಾಕ್ಕೊಳ್ರಿ. ನಾನಿಲ್ಲಿ 3 ಹಿಡಿಯೋಷ್ಟು ಹಾಕ್ಕೊಂಡಿದ್ದೀನಿ ನೋಡಿ, ಸ್ವಲ್ಪ ಮುಂದೆ ಇದರಿಂದ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನಿಮಗೆಲ್ಲ ಗೊತ್ತಾಗುತ್ತೆ ಅದೆಲ್ಲ. ಸ್ವಲ್ಪ ಎಷ್ಟು ಹಿಡ್ಸುತ್ತೆ ನೋಡ್ರಿ ಅಷ್ಟು ಬೆಲ್ಲ ಹಾಕ್ಕೊಂಡ್ರೆ ಸಾಕ್ರಿ ನೋಡಿ. ಇಷ್ಟ ಆದರೆ ಸಾಕು. ಸ್ವಲ್ಪ ಬೆಲ್ಲ ಕೂಡ ಕರಗಿದಲ್ವ ಅದರಲ್ಲಿ, ಹಾಗಾಗಿ ಅಷ್ಟಾದರೆ ಸಾಕಾಗುತ್ತೆ ನೋಡಿರಿ. ಈ ಸ್ವಲ್ಪ 1-2 ನಿಮಿಷ ಕುದ್ರೆ ಸಾಕು. ಅದು ಬೆಲ್ಲದ ಹಸಿ ಸ್ಮೆಲ್ಲು ಹೋದರೆ ಸಾಕಾಗುತ್ತೆ ನೋಡಿ. ಇವಾಗೆಲ್ಲ ಆಲ್ರೆಡಿ ಬೆಲ್ಲ ಕರಗಿದೆ ನೋಡಿ. ಈ ಥರ ಕಲರ್ ಕೂಡ ಚೇಂಜ್ ಆಗಿದೆ, ಕರೆಕ್ಟ್ ಸ್ವೀಟ್ ಆಗಿದೆ ಅಂತ ಅರ್ಥ ರೀ ಇದು. ಈ ಥರ ಕುದ್ರೆ ಸಾಕಾಗ್ತದೆ ಹೆಸರುಬೇಳೆ ಜೊತೆಗೆ. ಅದು ಹಸಿ ಸ್ಮೆಲ್ ಹೋದರೆ ಸಾಕಾಗುತ್ತೆ ನೋಡಿರಿ. ಇವಾಗ ಒಂದು ಏಲಕ್ಕಿ ಕುಟ್ಟಿ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ನಾನು ಹಾಲಿನಿಂದ ಮಾಡುವಂಥ ಪ್ರಸಾದ ಆಗಿರೋದ್ರಿಂದ ನಾನು ಅರ್ಧ ಬಟ್ಲಷ್ಟು ಹಾಲು ಹಾಕ್ತಾಯಿದ್ದೀನಿ ನೋಡಿ. ನಾನು ಹಾಲಿನಿಂದ ಮಾಡಿರುವಂಥ ಹೆಸರುಬೇಳೆ ಖೀರ್ ಮಾಡಿ ತೋರಿಸ್ತಾ ಇದ್ದೀನಿ ಇವತ್ತು ಚಂದ್ರಘಂಟ ಅಮ್ಮನವ್ರಿಗೆ. ಸ್ವಲ್ಪ ಕೊಬ್ಬರಿ ತುರಿ ಕೂಡ ಹಾಕ್ತಾಯಿದ್ದೀನಿ ನೋಡಿ, ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ಸ್ವಲ್ಪ ತುಪ್ಪ ಕೂಡ ಹಾಕ್ತಾಯಿದ್ದೀನಿ ನೋಡಿ. ತುಪ್ಪ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂಥೇಳಿ ನಾನು ತುಪ್ಪ ಕೂಡ ಹಾಕ್ತಾಯಿದ್ದೀನಿ ನೋಡಿರಿ. ಒಂದು ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ, 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕ್ತೀನಿ, ಗೋಡಂಬಿ ದ್ರಾಕ್ಷಿ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಖೀರಿಗೆ ಸೇರಿಸ್ತಾ ಇದ್ದೀನಿ ನೋಡಿ. ಚಂದ್ರಘಂಟ ಅಮ್ಮನವರಿಗೆ ಇದು ಹಾಲಿನಿಂದ ಮಾಡಿರುವಂಥ ಯಾವುದೇ ಒಂದು ಪ್ರಸಾದ ಮಾಡಿಟ್ರೂ ತುಂಬ ಒಳ್ಳೆಯದು. ಹಂಗಾಗಿ ನಾನು ಇವತ್ತು ಹೆಸರುಬೇಳೆ ಪಾಯಸದಿಂದ ಹಾಲಿನಿಂದ ಮಾಡಿರುವಂಥ ಖೀರು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಕೆಲಸ ಮಾಡೋರು ಅಥವಾ ನನ್ನ ನೈವೇದ್ಯ ಮಾಡೋಕ್ಕಾಗಲ್ಲ ಅನ್ನೋರು ಕೂಡ ಹಾಲು ಕೂಡ ನೈವೇದ್ಯ ಮಾಡ್ಬೋದು ಅಮ್ಮನವ್ರಿಗೆ, ಚಂದ್ರಘಂಟ ಅಮ್ಮನವ್ರಿಗೆ. ಹಾಗಾಗಿ ನೀವು ಪಾಯಸನ ಮಾಡ್ಬೋದು, ಇಲ್ಲ ಹಾಲು ಕೂಡ ನೈವೇದ್ಯ ಮಾಡಿ ಇಡ್ಬೋದು ರೀ ಅಮ್ಮನವರಿಗೆ ನೋಡಿ. ನಾನಿಲ್ಲಿ ಹೆಸರುಬೇಳೆ ಪಾಯಸ ಕೂಡ ಹಾಲಿನಿಂದ ಮಾಡಿ ತೋರಿಸಿದ್ದೀನಿ. ಹಾಗೆ ಸಕ್ಕರೆ ಪೊಂಗಲ್ ಕೂಡ ಮಾಡಿ ತೋರಿಸಿದ್ದೀನಿ ನೋಡಿ. ನಿಮಗೆ ಈ 2 ವೀಡಿಯೋ ಇಷ್ಟ ಆದರೆ ನಮಗೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ.